ತುಂಬ ದಪ್ಪ ಇದ್ದು ಜೋತು ಬಿದ್ದ ಹೊಟ್ಟೆ ಒಳಗಡೆ ಹೋಗ್ಲಿಕ್ಕೆ ಇದೊಂದು ಒಳ್ಳೆ ಮೆಡಿಷನ್ಸ್ ಅಂತ ಹೇಳ್ಬೋದು. ವೀಕ್ಲಿ 2 ಟೈಮ್ಸ್ ಇದನ್ನ ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಗುಣಗಳಿದೆ ಮತ್ತು ಜಿಂಜದಲ್ಲೂ ಅದೇ ಥರ ಗುಣಗಳಿದೆ. ಸೊ ಡೈಲಿ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇದು ಜಿಂಜನ ತಂದಿದ್ದೆ. ಇದು ಏನಪ್ಪ ಹೇಳೋದಕ್ಕೆ ಶುಂಠಿ. ಸೊ ಇದನ್ನ ನಾನು ಪೌಡ್ರ್ ಮಾಡಲಿಕ್ಕೆ ಮತ್ತು ಇನ್ನೊಂದೇನಪ್ಪ ಜಿಂಜ ಮತ್ತು ಗಾರ್ಲಿಕ್ ಎರಡನ್ನ ಮಿಕ್ಸ್ ಮಾಡಿ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಸಾರಿಗೆ ಅಂದರೆ ಏನಾದರೂ ಈಗ ಸಾಂಬಾರು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಜಿಂಜ ಗಾರ್ಲಿಕ್ ಪೇಸ್ಟನ್ನೇ ಹಾಗೆ ಹಾಕ್ಕೊಂಡ್ರೆ ಒಳ್ಳೆಯದಲ್ವ. ಅದಕ್ಕಾಗಿ ನಾನು ಜಿಂಜ ಗಾರ್ಲಿಕ್ ಪೇಸ್ಟನ್ನು ಯಾವ ಥರ ಅದನ್ನ ಪೌಡ್ರ್ ಮಾಡಿ ಇಟ್ಕೊಳ್ಳೋದು ಅಲ್ಲ, ಪೇಸ್ಟ್ ಮಾಡಿ ಯಾವ ಥರ ಇಟ್ಕೊಳ್ಳೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಬೇಕು, ಈ ಥರದ್ದೆಲ್ಲ ಒಂದು ವೀಡಿಯೋ ಮಾಡಿ ನನ್ನ ಚಾನಲಲ್ಲಿ ಇದೆ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಇವಾಗ ಏನಂದರೆ ನಾನಿವಾಗ ಒಂದು ಶುಂಠಿನ ತೊಗೊಂಡೆ. ಇದು ಬಂದು ನಮಗೆ ಹೊಟ್ಟೆ ತುಂಬ ದಪ್ಪ ಇರ್ತಾರೆ ನೋಡಿ, ಅಂಥವರಿಗೆ ಹೊಟ್ಟೆ ಎಲ್ಲ ಒಂಥರ ಜೋತು ಬಿದ್ದಾಗೆ ಆಗುತ್ತೆ. ಸೊ ಆ ಜೋತು ಬಿದ್ದ ಹೊಟ್ಟೆನ ಒಳಗೋಗಿಸ್ಲಿಕ್ಕೆ ಈ ಜಿಂಜ ಅದು ನಾನೊಂದು ಪೇಸ್ಟ್ ಅಂದರೆ ಅದನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಸಾಕು, ನಿಮಗೆ ಎಷ್ಟು ಬೇಕು ಅಷ್ಟನ್ನು ತೊಳ್ಕೊಂಡು ಅದನ್ನ ನಾನೀಗ ಇಷ್ಟು ತೊಗೊಂಡಿದ್ದೀನಿ. ಇದನ್ನ ತುರಿದುಕೊಳ್ಬೇಕು. ಅಂದರೆ ಅದನ್ನ ತೆಂಗಿನಕಾಯಿ ತುರಿತೀವಲ್ಲ ಆ ಥರ ತುರ್ಕೊಳ್ಳೋದು. ತುರ್ಕೊಂಡಾದ್ಮೇಲೆ ಅದರಲ್ಲಿ ಒಂದು ಸ್ವಲ್ಪ ನೀರು ಸಿಗುತ್ತೆ, ವಾಟರ್ ಸಿಗುತ್ತೆ ನೋಡಿ, ಇದೇ ವಾಟರ್. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ವಾಟರ್, ಓಕೆ. ಇದಾದಮೇಲೆ ಇದು ತುರಿದಿಟ್ಕೊಂಡ ಜಿಂಜ ಇರುತ್ತಲ್ಲ, ಅದ್ರದ್ದು ಸ್ವಲ್ಪ ಚೂರೆಲ್ಲ ಇರುತ್ತಲ್ಲ, ಅದನ್ನ ನೀವು ಹಾಳು ಮಾಡಬೇಡಿ. ಅದನ್ನ ತೆಗೆದು ನೀವು ಸಾಂಬಾರಿಗೆ ಇಲ್ಲಾಂದರೆ ಬೇರೆ ಏನಕ್ಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಈಗ ನಾನು ತುರಿದು ಅದ್ರದ್ದು ನೀರನ್ನ ತಗೊಂಡೆ. ಇದು ಬಂದು ನಾವು ತುರಿದಿರೋದು ಅದ್ರದ್ದು ಸ್ವಲ್ಪ ಸಿಪ್ಪೆಗಳೆಲ್ಲ ಇರುತ್ತಲ್ಲ ಅದು. ಇದನ್ನ ಹಾಗೇ ಡೈರೆಕ್ಟ್ ನೀವು ಸಾಂಬಾರಿಗೆ ಹಾಕ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಈಗ ಈ ಜಿಂಜದು ಏನು ನಾನು ವಾಟರ್ ತೊಗೊಂಡಿದ್ದೀನಿ ಅದನ್ನು ಎಲ್ಲರ ಮನೇಲಿ ಮೊಸರು ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ಬೇಸಿಗೆ ಮೊಸರು ಮಜ್ಜಿಗೆ ಎಲ್ಲ ಇದ್ದೇ ಇರುತ್ತೆ. ಸೊ ಹಾಗೆ ಈ ಮಜ್ಜಿಗೆಗೆ ನಾನೀಗ ಒಂದು ಟೀ ಸ್ಪೂನಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ವಾಟರ್ನ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಏಕೆಂದರೆ ಹೆವಿ ಖಾರ ಇರುತ್ತೆ ಶುಂಠಿ, ಹಾಗಾಗಿ ಘಾಟು ಇರುತ್ತೆ. ಇದಾದಮೇಲೆ ಸಬ್ಜಾ ಸೀಡ್ಸ್ ಇದೆ, ಅದನ್ನ ಇದಕ್ಕೆ ಆ್ಯಡ್ ಮಾಡೋದು. ನಾನಿಲ್ಲಿ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಬ್ಜಾ ಸೀಡ್ಸ್. ಡೈಲಿ ಬೇರೆ ವಾಟರಿಗೆ ಏನು ಇಲ್ಲದೇ ಖಾಲಿ ವಾಟರಿಗೆ ಇದನ್ನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದನೂ ತುಂಬ ಒಳ್ಳೆಯದಿದು. ಸಬ್ಜಾ ಸೀಡ್ಸ್ ತುಂಬ ನಮ್ಮ ಹೆಲ್ತಿಗೆ ಬೇಕಾಗಿರೋ ಎಲ್ಲ ಅಂಶನೂ ಇದರಲ್ಲಿ ಇರೋದ್ರಿಂದ ಇದನ್ನ ಹಾಗೇ ತಗೊಳ್ಬೋದು. ಸುಮ್ಮನೆ ಒಂದು ಟೀ ಸ್ಪೂನಷ್ಟು ನಾವು ಬಾಯಲ್ಲಿ ಹಾಗೇ ಕಚ್ಚಿ ಹಾಗೇ ನುಂಗ್ಬೋದು, ಆ ಥರದ್ದೆಲ್ಲ ಇದೆ. ತುಂಬ ಒಳ್ಳೆಯದಂದ್ರೆ ತುಂಬ ಒಳ್ಳೆಯದು. ಇದರಲ್ಲಿ ನಾನು ಸಬ್ಜಾ ಸೀಡ್ಸ್ ಫೇಸಿಗೇನು ಒಂದು ಮಾಡಿದ್ದೆ, ಅದು ಒಳ್ಳೆ ಚೆನ್ನಾಗಿದೆ ಮಾತ್ರ ಫೇಸಿಗೆ ಹಾಕಿರೋದು. ಅದು ನಂದು ವಿಡಿಯೋ ಇದೆ, ಬೇಕಾದರೆ ನಿಮಗೆ ಹೋಗಿ ನೋಡ್ಕೊಂಡು ಬನ್ನಿ. ದೆನ್ ಮೊಸರು ಅಷ್ಟೇ ತುಂಬ ಒಳ್ಳೆಯದಲ್ಲ, ಇವಾಗ ಬೇಸಿಗೆ ಬೇರೆ ಬಂದಿರೋದು, ಅದರಿಂದ ಮೊಸರು ನಾವು ಆ ಥರ ತಗೊಳ್ಬೋದು. ಮತ್ತು ಜಿಂಜನೂ ಅದ್ರ ಜೊತೆಗೆ ಸೇರಿಸ್ಕೊಂಡು ಇದೆಲ್ಲ ಒಟ್ಟಿಗೆ ತಗೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ಏನು ಲೈಕ್ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ಓಕೆನಾ. ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬಂದೆ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್, ಬಾಯ್.